ಪ್ಲಾಸ್ಟಿಕ್ನಿಂದ ರ್ಯಾಪ್ ಮಾಡಲಾದ ಅದೆಷ್ಟೋ ವಸ್ತುಗಳನ್ನು ನಾವು ಮನೆಗೆ ತರ್ತೀವಿ. ಏಕಬಳಕೆಯ ಪ್ಲಾಸ್ಟಿಕ್ ಪರಿಸರಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಿರುವ ವಿಚಾರ. ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಪ್ಲಾಸ್ಟಿಕ್ ಬದಲಾಗಿ ಪರಿಸರ ಸ್ನೇಹಿ ರ್ಯಾಪರ್ ಅನ್ನು ಇಲ್ಲೊಬ್ಬ ಮಹಿಳೆ ಪರಿಚಯಿಸಿದ್ದಾರೆ. ಹಾಗಾದರೆ ಪರಿಸರ ಸ್ನೇಹಿ ಪ್ರಾಡಕ್ಟ್ ಹೇಗಿದೆ ಹೇಳ್ತೀವಿ ಸ್ಟೋರಿಯಲ್ಲಿ. ಕೃಷಿ ತ್ಯಾಜ್ಯದಿಂದ ಪರಿಸರ ಸ್ನೇಹಿ ಕವರ್ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ವಿನೂತನ ಪ್ರಾಡಕ್ಟ್. ಪ್ಲಾಸ್ಟಿಕ್ ಮುಕ್ತ ಭಾರತ ನಮ್ಮೆಲ್ಲರ ಕನಸು. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಲು ನಾವೆಲ್ಲರೂ ಸಿದ್ಧರಿದ್ದೀವಾ ಅನ್ನೋದು ಪ್ರಶ್ನೆ. ನಿಮ್ಗೆ ಗೊತ್ತಾ, ಭಾರತ ಒಂದರಲ್ಲೇ 9,400 ಟನ್ಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಭೂಕುಸಿತಕ್ಕೆ ಕಾರಣವಾಗುತ್ತಿದೆ. 60% ತ್ಯಾಜ್ಯವನ್ನ ಮರುಬಳಕೆ ಮಾಡಿದ್ರೂ ಪ್ಯಾಕೇಜಿಂಗ್ ತ್ಯಾಜ್ಯ ಸೇರಿದಂತೆ ಪ್ಲಾಸ್ಟಿಕ್ ತ್ಯಾಜ್ಯವು ಸಮರ್ಪಕ ಕಸ ಮತ್ತು ನಿರ್ವಹಣೆ ಇಲ್ಲದೆ ಉಳಿದಿದೆ. ಇನ್ನು ಕೆಲವೊಂದು ವಸ್ತುಗಳನ್ನ ಪೇಪರ್ನಲ್ಲಿ ಸುತ್ತಿಡಲಾಗುತ್ತಿದ್ರೂ ಅದನ್ನ ವಾಟರ್ ಪ್ರೂಫ್ ಮಾಡಲು ಪ್ಲಾಸ್ಟಿಕ್ನಿಂದ ಲ್ಯಾಮಿನೇಟ್ ಮಾಡಲಾಗುತ್ತೆ. ಇದು ಸಹ ಮರುಬಳಕೆಗೆ ಬರೋದಿಲ್ಲ. ಅಲ್ಲದೆ ಭೂಮಿ ಮತ್ತು ಜಲಚರವನ್ನ ಮಲಿನಗೊಳಿಸುವಲ್ಲಿ ಪಾತ್ರ ವಹಿಸುತ್ತೆ. ಹಾಗಾಗಿ ಈ ಪ್ಲಾಸ್ಟಿಕ್ ಅನ್ನೋದು ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕೆ ಪರ್ಯಾಯ ಮಾರ್ಗವನ್ನ ಖುಷ್ಬೂ ಎಂಬ ಮಹಿಳೆ ಕಂಡು ಹಿಡಿದಿದ್ದಾರೆ. ಮುಂಬೈ ಮೂಲದವರಾದ ಇವರಿಗೆ ವಸ್ತುಗಳ ಪ್ಯಾಕೇಜಿಂಗ್ನಲ್ಲಿ ಡಿಫರೆಂಟ್ ಆಗಿ ಏನಾದ್ರೂ ಮಾಡಬೇಕು, ಆದ್ರೆ ಅದು ಪರಿಸರ ಸ್ನೇಹಿಯಾಗಿರಬೇಕು ಎಂಬ ಕನಸಿತ್ತು. ಅದರಂತೆ ಪ್ಲಾಸ್ಟಿಕ್ಗೆ ಗುಡ್ ಬೈ ಹೇಳುವ ಗೋ ಡೂ ಗುಡ್ ಎಂಬ ಸ್ಟಾರ್ಟ್ಅಪ್ ಅನ್ನ ಶುರು ಮಾಡುತ್ತಾರೆ. ತೆಂಗಿನ ನಾರಿನಿಂದ ವಸ್ತುಗಳ ರ್ಯಾಪರ್. ಇಲ್ಲಿ ಖುಷ್ಬೂ ಅವರು ವಿನೂತನ ರೀತಿಯಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಕೃಷಿ ತ್ಯಾಜ್ಯವನ್ನ ಮರುಬಳಕೆ ಮಾಡಿದ್ದಾರೆ. ಅದಕ್ಕಾಗಿ ಕಚ್ಚಾ ಪದಾರ್ಥಗಳಾದ ನೈಸರ್ಗಿಕ ಬಣ್ಣಗಳು, ಸಮುದ್ರದ ಪಾಚಿಯಂತಹ ವಸ್ತು, ತೆಂಗಿನ ನಾರು ಹಾಗೂ ಉಲನ್ ಉಪಯೋಗಿಸಿ ಬಬಲ್ ರ್ಯಾಪರ್ ತಯಾರಿಸುತ್ತಾರೆ. ಇದು ಪರಿಸರ ಸ್ನೇಹಿಯಾಗಿದ್ದು ಯಾವ ವಸ್ತುವನ್ನು ಬೇಕಾದರೂ ಸುತ್ತಿಡಬಹುದು. 5 ಟನ್ಗಳಷ್ಟು ತ್ಯಾಜ್ಯದಿಂದ ವಿನೂತನ ಕಲ್ಪನೆ. ಈಗಾಗಲೇ ಖುಷ್ಬೂ ಸುಮಾರು 10 ಟನ್ಗಳಷ್ಟು ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬದಲಾಯಿಸಿದ್ದಾರೆ. ಅಲ್ಲದೆ 1.5 ಲಕ್ಷ ಉತ್ಪನ್ನಗಳನ್ನ ಪರಿಸರ ಸ್ನೇಹಿ ಬಣ್ಣಗಳೊಂದಿಗೆ ಮುದ್ರಿಸಿ 7 ಟನ್ಗಳಷ್ಟು ಬಬಲ್ ಹೊದಿಕೆಯನ್ನ ಜೈವಿಕವಾಗಿ ತಯಾರಿಸಿದ್ದಾರೆ. ಅದಕ್ಕಾಗಿ ಅವರು 5 ಟನ್ಗಳಷ್ಟು ಕೃಷಿ ತ್ಯಾಜ್ಯವನ್ನ ಇಲ್ಲಿ ಮರುಬಳಕೆ ಮಾಡಿದ್ದಾರೆ ಎಂದ್ರೆ ನೀವು ನಂಬಲೇಬೇಕು. ಬದುಕು ಬದಲಾಯಿಸಿದ ಲಡಾಖ್ ಯಾತ್ರೆ. 2015ರಲ್ಲಿ ಲಡಾಖ್ನಲ್ಲಿ ಟ್ರೆಕ್ಕಿಂಗ್ ಪ್ರವಾಸದಲ್ಲಿರುವಾಗ ಖುಷ್ಬೂ ಅಲ್ಲಿನ ಎಲ್ಲಾ ಸ್ಥಳಗಳಲ್ಲಿಯೂ ಪ್ಲಾಸ್ಟಿಕ್ ತ್ಯಾಜ್ಯ ಇರುವುದನ್ನ ಗಮನಿಸುತ್ತಾರೆ. ಸಮಸ್ಯೆ ಎಷ್ಟು ಆಳವಾಗಿ ಬೇರೂರಿದೆ ಎಂಬುದು ಅವರಿಗೆ ಅಂದು ಜ್ಞಾನೋದಯವಾಗುತ್ತಂತೆ. ಹಾಗಾಗಿ ಆ ಒಂದು ಪ್ರವಾಸ ಅವರ ಆಲೋಚನೆಯನ್ನೇ ಬದಲಾಯಿಸಿದೆ. ಮುಂದೆ 2018ರಲ್ಲಿ ಅವರು ಸ್ಪೇನ್ನ ಬಾರ್ಸಿಲೋನಾದಲ್ಲಿ ವಸ್ತು ಅಭಿವೃದ್ಧಿಯಲ್ಲಿ ತನ್ನ ಸ್ನಾತಕೋತ್ತರ ಪದವಿ ಪಡೆದರು. ಇದು ಅವರನ್ನ ಪ್ಲಾಸ್ಟಿಕ್ ಅನ್ನ ಬದಲಿಸಬಲ್ಲ ವಸ್ತುಗಳನ್ನ ನಿರ್ಮಿಸುವ ವಿಶ್ವಾಸವನ್ನ ನೀಡಿತ್ತಂತೆ. ಇನ್ನು ಸದ್ಯಕ್ಕೆ ಖುಷ್ಬೂ ರೆಸ್ಟೋರೆಂಟ್ಗಳು ಮತ್ತು ಕೆಫೆಟೇರಿಯಾಗಳನ್ನ ಒಳಗೊಂಡಂತೆ 50 ಕ್ಲೈಂಟ್ಗಳಿಗೆ ಪ್ರಾಡಕ್ಟ್ ನೀಡುತ್ತಿದ್ದಾರೆ. ಮುಂದೆ ಆ ವ್ಯಾಪ್ತಿಯನ್ನು ಇನ್ನಷ್ಟು ಹೆಚ್ಚಿಸುವ ಗುರಿ ಹೊಂದಿದ್ದಾರೆ. ಇದು ಖುಷ್ಬೂ ಅವರ ಪರಿಸರದ ಮೇಲಿರುವ ಕಾಳಜಿ. ಆದ್ರೆ ಇವರೊಬ್ಬರಿಂದ ಮಾತ್ರ ಮಲಿನವಾಗುತ್ತಿರುವ ಭೂಮಿಯನ್ನ ರಕ್ಷಿಸಲು ಸಾಧ್ಯವಿಲ್ಲ. ನಾವೆಲ್ಲರೂ ನಮ್ಮಲ್ಲಾಗುವ ರೀತಿಯಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿದ್ರೆ ಮಾತ್ರ ಕಳೆಗುಂದಿರುವ ಮತ್ತು ಭೂತಾಯಿಗೆ ಮತ್ತೆ ಜೀವಕಳೆ ತರಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.